ಮಾರ್ನಿಂಗ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ವರ ಮಾಧ್ಯಮ. ನಾನು ನಿಮ್ಮ ಸುರಭಿ ವೆಂಕಟೇಶ್. ತುಂಬ ದಿವಸದ ಆದಮೇಲೆ ಮತ್ತೆ ನಮ್ಮ ಊರು ತುಮಕೂರಿಗೆ ಬಂದಿದ್ದೀನಿ. ಆಲ್ಮೋಸ್ಟ್ 1.5 ತಿಂಗಳು 2 ತಿಂಗಳಾಗೋಗಿತ್ತು ತುಮಕೂರಿಗೆ ಬಂದು. ಸ್ವಲ್ಪ ಆ್ಯಕ್ಚುಲಿ ಕೆಲಸ ಇತ್ತು ಆ್ಯಂಡ್ ಇವತ್ತು ಕ್ಯಾಶುವಲ್ ಡೇ ಇರುತ್ತೆ. ಒಂದು 10 ನಿಮಿಷ 1/4 ಗಂಟೆ ಕೆಲಸ ಅಷ್ಟೇ. ಸೊ ಅದು ಮುಗಿಸ್ಕೊಂಡು ಇಡೀ ದಿನ ತುಮಕೂರಲ್ಲಿ ಆರಾಮಾಗಿದ್ದು ಬಟ್ ವಾಪಸ್ ಸಂಜೆ ಹೊರಡಬೇಕು. ಯಾಕಂದರೆ ಅಲ್ಲಿ ನಮಗೆ ಸಾಕಷ್ಟು ಕೆಲಸಗಳಿದೆ, ಸುಮಾರು ಆರ್ಡರ್ಸ್ನೆಲ್ಲ ಕಳ್ಸೋದಿರುತ್ತೆ. ಸೊ ಯಾವುದನ್ನು ಮಿಸ್ ಮಾಡೋಕ್ಕಾಗಲ್ಲ, ಹೊರಡಬೇಕಾಗತ್ತೆ. ನೋಡೋಣ ಇವತ್ತು ತುಮಕೂರಲ್ಲಿ ಹೇಗಿರುತ್ತೆ, ಏನು ಮಾಡ್ತೀನಿ. ಆ್ಯಂಡ್ ಡೆಫಿನೆಟ್ಲಿ ಏನಾರ ಅಂಗಡಿಗಳಿಗೆ ಶಾಪಿಂಗ್ಗೆ ಎಲ್ಲ ಹೋದರೆ ತೋರಿಸ್ತೀನಿ. ಯಾಕೆಂದರೆ ತುಮಕೂರಿನವರು ಸಾಕಷ್ಟು ಜನ ನನಗೆ ಕಾಮೆಂಟ್ ಮಾಡ್ತಿರ್ತೀರಾ, ಲೈಕ್ ನಮ್ಮ ತುಮಕೂರು, ನಮಗೂ ಎಷ್ಟೊಂದು ಮೆಮೊರೀಸ್ ಇದೆ ತುಮಕೂರು ಬಗ್ಗೆ ಅಂತ ತುಂಬ ಜನ ಇದ್ದಾರೆ. ನನ್ನ ಫ್ರೆಂಡ್ಸ್ ಎಲ್ಲ ಬರೇ ಸಾಕಷ್ಟು ಜನ ತುಮಕೂರವ್ರು ಇದ್ದಾರೆ, ಯಾಕೆ ನಾನು ತುಮಕೂರೊಳಗೆ ಆಗಿರೋದ್ರಿಂದ. ಸೊ ಎಸ್, ಏನೇನು ಇವತ್ತು ಎಕ್ಸ್ಪ್ಲೋರ್ ಮಾಡ್ತೀನಿ. ಮಾಡಿದ್ರೆ ಆ್ಯಂಡ್ ಮಳೆನೂ ಇಲ್ದಂಗೆ, ಸದ್ಯಕ್ಕೇನು ಮಳೆ ಇಲ್ಲ. ಬೆಂಗಳೂರು ಫುಲ್ ಮಳೆ ಇತ್ತು, ನಮ್ಮ ಏರಿಯಲ್ಲಿ ಮಳೆ ಇತ್ತು, ಆನ್ ದ ವೇ ಸ್ವಲ್ಪ ಮಳೆ ಇತ್ತು. ಇಲ್ಲಿ ಸ್ವಲ್ಪನೂ ಮಳೆ ಇಲ್ಲ, ಬಿಸಿಲು ಇದೆ. ಸೊ ಆಗಿ ಏನಾದರೂ ಆಚೆ ಹೋದರೆ, ಆ್ಯಂಡ್ ತುಮಕೂರಲ್ಲಿ ಆಚೆ ಅಂತ ಹೋದರೆ ಆ್ಯಕ್ಚುಲಿ 1-2 ರೋಡ್ ಇದೆ. ಒಂದು MG ರೋಡು ಬಿಟ್ಟರೆ ಸೋಮೇಶ್ವರ, 2ರಲ್ಲೇ ಏನಾರು ಎಕ್ಸ್ಪ್ಲೋರ್ ಮಾಡೋಕ್ಕೆ ಇರೋದು. ಸೊ ಎಸ್, ನೋಡೋಣ ಹೇಗೋಗುತ್ತೆ ಏನಿದೆ. ನಿಮ್ಗಳ ಜೊತೆನೂ ಡೆಫಿನೆಟ್ಲಿ ಇವತ್ತು ಶೇರ್ ಮಾಡ್ತೀನಿ. ಆ್ಯಂಡ್ ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಯಾರ್ಯಾರೇನು ಸಬ್ಸ್ಕ್ರೈಬ್ ಮಾಡ್ದಂಗೆ ನೋಡ್ತಿದ್ರು ಫಸ್ಟ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವೀಡಿಯೋಸ್ನ ನೋಡಿ. ತುಮಕೂರು ರೀಚ್ ಆದಮೇಲೆ ಆ್ಯಕ್ಚುಲಿ ಆನ್ ದ ವೇ ಹೋಗಬೇಕಾದ್ರೆ ಈ ಕಬ್ಬಿಣದ್ದೆಲ್ಲ ಬೀದಿ ಮೇಲೆ ಮಾರ್ತಿರ್ತಾರೆ. ಸೊ ನನಗೆ ಒಂದು ಬಾಣಲೆ ಆ್ಯಕ್ಚುಲಿ ಪ್ಲ್ಯಾನ್ ಇದು. ಒಂದು ಓಕ್ ಬರುತ್ತಲ್ಲ, ಲೈಕ್ ಚೈನೀಸ್ ಓಕ್ ಅಂತೀವಲ್ಲ, ಅಂದರೆ ಈ ಗೋಬಿ ಮಂಚೂರಿಯೆಲ್ಲ ಮಾಡ್ತಿರ್ತಾರೆ, ನೀವು ನೋಡಿದರೆ ರೋಡ್ ಸೈಡು ಸ್ವಲ್ಪ ದೊಡ್ಡದು ಇಟ್ಕೊಂಡಿರ್ತಾರಲ್ಲ, ಆ ಥರ ನನಗೆ ಸ್ವಲ್ಪ ಪುಟ್ಟದು ಬೇಕಿತ್ತು. ಯಾಕೆಂದರೆ ಮನೆಯಲ್ಲಿ ಏನಾದರೂ ರೈಸ್ ಐಟಮ್ ಮಾಡಿದ್ರೆ ಕಲ್ಸೋಕ್ಕೆ ಅದು ನನಗೆ ಯಾಕೋ ಇಷ್ಟ ಆಗಿತ್ತು ಅಂತ ಅಂದ್ಕೊಂಡೆ. ಸುಮಾರು ಕಡೆ ನೋಡಿದ್ದೆ, ಬಟ್ ಅವಾಗ ತೊಗೊಳಕ್ಕಾಗಿರಲಿಲ್ಲ. ಇವತ್ತೇನಾರು ಸಿಗುತ್ತಾ ಅಂತ ನೋಡೋಣ ಅಂತ ಬಂದೆ. ಆ್ಯಂಡ್ ನೀವುಗಳು ಏನಾರು ತುಮಕೂರಲ್ಲಿ ಇದನ್ನು ತೊಗೊತೀರಾ ಅಂದರೆ ಲೈಕ್ ಕೆರೆಯೇರಿ ರೋಡ್ ಇದೆಯಲ್ಲ, ಆ ರೋಡಲ್ಲಿ ಡಯಾಗ್ನಲಿ ಆಪೋಸಿಟ್ ಇಟ್ಕೊಂಡಿರ್ತಾರೆ. ಅಂದರೆ ಸರ್ವೋದಯ ಕಾಲೇಜ್ ಪಕ್ಕ ಇಟ್ಕೊಂಡಿರ್ತಾರೆ. ಸೊ ನೀವು ಅಕಸ್ಮಾತ್ ಹೋದರೆ ಈ ವುಡ್ದು ಒಂದಷ್ಟು ಸಾಮಾನುಗಳು, ಆಮೇಲೆ ಈ ಥರ ಈಳ್ಗೆ ಮಣೆ ಪ್ರತಿಯೊಂದು ಇಟ್ಟಿದ್ದಾರೆ. ರೇಟ್ ವೈಸ್ ಪರವಾಗಿಲ್ಲ ಅಂತ ಅನ್ನಿಸ್ತು, ತುಂಬ ಏನೋ ಕಾಸ್ಟ್ಲಿ ಅಂತ ಅನ್ನಿಸ್ಲಿಲ್ಲ. ಆಮೇಲೆ ಮೇಯ್ನಾಗಿ ಲೈಕ್ ಕಬ್ಬಣ ಅಂದರೆ ಪ್ಯೂರ್ ಕಬ್ಬಣ ಥರ ಇತ್ತು, ಯಾಕೆ ತುಂಬ ಹೆವಿ ಇತ್ತು ಈ ಬಾಣಲೆಗಳೆಲ್ಲ. ಸೊ ಕೊನೆಗೆ ನಾನು ಆ ಚೈನೀಸ್ ಹೋಗಿ ಸರಿಗಿರೋದು ಸಿಕ್ಕಲಿಲ್ಲ ಅಂತ ಅಂದ್ಬಿಟ್ಟು ಒಂದು ಇದರಲ್ಲಿ ಮೀಡಿಯಮ್ ಸೈಜ್ ಬಾಣಲೆ ತೊಗೊಂಡು ಬಂದೆ. ಫಸ್ಟ್ ನನ್ನ ಹತ್ರ ಒಂದು ಚಿಕ್ಕದು ಬಾಣಲೆ ಇತ್ತು. ಸೊ ಹಾಗಾಗಿ ಒಂದು ಬಾಣಲೆ 450 ರೂಪಾಯಿ ಹೇಳಿದ್ರು. ಕೊನೆಗೆ ಅವರೇ 400 ರೂಪಾಯಿ ಕೊಡಿ ಅಂತ ಹೇಳಿದ್ರು. ಆ್ಯಂಡ್ ಅಲ್ಲಿ ಬರ್ತಾ ಹಾಗೆ ನನಗೆ ಇಲ್ಲಿ ಕಾಣಿಸಿತು ಅವ್ರ ಅಂಗಡಿಲೇ ಈ ದೋಸೆ ತವಗಳು ತುಂಬ ಚೆನ್ನಾಗಿರೋದು ಇಟ್ಟಿದ್ರು. ಲೈಕ್ ಹೋದಾಗೆಲ್ಲ ಆಸೆ ಆಗುತ್ತೆ ತೊಗೋಬೇಕು ಅಂತ, ಆದರೆ ಎಷ್ಟೊಂದು ತವ ಇಟ್ಕೊಂಡ್ಬಿಟ್ಟಿದ್ದೀನಲ್ಲ, ಹಾಗಾಗಿ ವೇಸ್ಟ್ ಅನಿಸುತ್ತೆ. ಸೊ ನಿಮಗೆ ಕಾಣಿಸ್ತಾ ಅವ್ರು ಅದನ್ನು ಪ್ಯಾಕ್ ಮಾಡ್ತಿದ್ರು. ಆ ಒಂದು ಬಾಣಲೆನ ತೊಗೊಂಡೆ 400 ರೂಪಾಯಿ ಕೊಟ್ಟು. ಒಂದು ಬಾಣಲೆ ಬೇಕಿತ್ತು ಅಂತ ಕಬ್ಬಿಣದ್ದು ಬಾಣಲೆ ಓಕ್ ಥರದ್ದು ಇದೆಯಾ ಅಂತ ನೋಡಿದೆ, ಬಟ್ ಇರಲಿಲ್ಲ. ಲೈಕ್ ಏನಾದ್ರು ತೊಗೊಂಡೋಗೋಣ ಅಂತ ಅನ್ನಿಸ್ತು, ಅಂದರೆ ಅದು ಬಾಣಲೆ ಬೇಕಿತ್ತು ಅಂತ ತೊಗೊಂಡು ಬಂದೆ. ಲೈಕ್ ಆಮೇಲೆ ನಿಮ್ಗಳಿಗೂ ತೋರಿಸ್ತೀನಿ. ತುಂಬ ದೊಡ್ಡದಲ್ಲ, ಮೀಡಿಯಮ್ ಸೈಜ್ನಲ್ಲಿರೋ ಕಬ್ಬಿಣದ ಬಾಣಲೆ. ಲೈಕ್ ಏನಕ್ಕಾದರೂ ಬೇಕಾಗುತ್ತೆ. ಇನ್ನೊಂದು ಚಿಕ್ಕದು 1-2-3 ಇಟ್ಕೊಂಡಿದ್ದೀನಿ. ದೊಡ್ಡದು ಬೇಕಿತ್ತು ಅಂತ ದೊಡ್ಡದು ತೊಗೊಂಡೆ. ಆ್ಯಂಡ್ ನಾವು ಬೆಂಗಳೂರಿಂದ ಹೊರಡ್ಬೇಕಾದ್ರೆ ತಿಂಡಿ ತಿನ್ಕೊಂಡು ಹೊರಟ್ಬಿಟ್ಟಿದ್ವಿ, ಯಾಕೆಂದರೆ ಲೇಟ್ ಆಗುತ್ತೆ ಅಂತ ಗೊತ್ತಿತ್ತು. ಮಳೆನೂ ಇದ್ದಿದ್ದರಿಂದ ಅಷ್ಟು ಬೇಗ ತಿಂಡಿ ಟೈಮ್ಗೆ ರೀಚ್ ಆಗೋಕ್ಕಾಗಲ್ಲ ಅಂತ ತಿಂಡಿ ಬೆಂಗಳೂರಲ್ಲೇ ತಿಂದ್ಕೊಂಡು ಹೊರಟ್ವಿ. ಸೊ ಅಲ್ಲಿ ಹೋಗ್ತಿದ್ದಂಗೆ ಆ್ಯಕ್ಚುಲಿ ತೋಟದಲ್ಲಿ ತುಂಬ ಬೆಳೆದ್ಬಿಟ್ಟಿತ್ತು, ಯಾಕೆಂದರೆ ಸಾಕಷ್ಟು ಬಿಸಿಲು ಮಳೆ ಇದ್ದರೆ ಈ ವೀಟ್ಸ್ ಅಂದರೆ ಬೇರೆ ಬೇರೆ ಹುಲ್ಲು ಇವೆಲ್ಲ ಬೇಗ ಬೇಗ ಬೆಳೆದ್ಬಿಡುತ್ತಲ್ಲ, ಹಂಗಾಗ್ಬಿಟ್ಟಿತ್ತು. ಫುಲ್ ಒಳ್ಳೆ ಕಾಡು ಥರ ಆಗೋಗ್ಬಿಟ್ಟಿತ್ತು, ಕಾಲಿಡೋಕ್ಕೆ ಆಗ್ತಿರ್ಲಿಲ್ಲ. ಸೊ ಹಾಗಾಗಿ ಅದನ್ನೆಲ್ಲ ಕ್ಲೀನ್ ಮಾಡೋಕೆ ಒಬ್ಬರು ಬಂದಿದ್ದರು. ಮಳೆ ಬಂದಿದ್ರಿಂದ ಎಲ್ಲ ಹಸಿ ಇರುತ್ತಲ್ಲ, ಬೇಗ ಬೇಗ ಕಿತ್ತಾಕ್ಬೋದು ಅಂತ. ಆಮೇಲೆ ಗಿಡಗಳೆಲ್ಲ ತುಂಬ ಚಿಗುರ್ಬಿಟ್ಟಿತ್ತು. ಅದನ್ನು ಟ್ರಿಮ್ ಮಾಡ್ತಿದ್ರೆ ಪರವಾಗಿಲ್ಲ, ಇಲ್ಲ ಅಂತಂದರೆ ಗಿಡಗಳು ಹೆಂಗಂಗೆ ಬೆಳೆದ್ಬಿಡುತ್ತೆ, ಲೈಕ್ ಓಡಾಡೋದು ಕಷ್ಟ ಆಗಿಬಿಡುತ್ತೆ ಅಂತ ಕ್ಲೀನ್ ಮಾಡೋಕ್ಕೆ ಬಂದಿದ್ದರು. ಸೊ ಅದನ್ನೆಲ್ಲ ಏನೇನು ಮಾಡಬೇಕು ಅಂತ ಎಲ್ಲ ನಾನು ಸ್ವಲ್ಪ ಹೇಳಿ, ಬೇಕಾಗಿರೋ ಗಿಡಗಳನ್ನ ಮಾತ್ರ ಉಳಿಸ್ಕೊಂಡು ಬೇಡದಿರೋ ಗಿಡಗಳನ್ನ ಕಿತ್ತಾಕಿ ಅಂತ ಹೇಳಿದೆ. ಏನಾಗುತ್ತೆ ಅಂದರೆ ಇಷ್ಟು ದೊಡ್ಡ ಜಾಗ ಆ್ಯಕ್ಚುಲಿ ಇದ್ದಾಗ ಫುಲ್ ಟೈಮ್ ಕೆಲಸ ಇಲ್ಲಿ ಮಾಡಲೇಬೇಕಾಗತ್ತೆ, ಇಲ್ಲ ಅಂದರೆ ಆಗೋದೇ ಇಲ್ಲ. ಆಮೇಲೆ ಮಲ್ಲಿಗೆ ಅಂತೂ ಸಾಕಷ್ಟು ಬಿಡೋಕ್ಕೆ ಶುರು ಆಗಿಬಿಟ್ಟಿದೆ ಸೀಸನ್ ಆಗಿರೋದ್ರಿಂದ. ಸೊ ಅದನ್ನೆಲ್ಲ ಕ್ಲೀನ್ ಮಾಡ್ಬೇಕಾದ್ರೆ ಆ್ಯಕ್ಚುಲಿ ಏನಾಗಿತ್ತು ಅಂದರೆ ನಿಮ್ಗೆ ಕಾಣಿಸ್ತಿದೆಯಾ, ಇದು ಪುಟಾಣಿ ಮರಿಗಳು, ಯಾವುದೋ ಪಕ್ಷಿ ಇದು ಮೊಟ್ಟೆ ಒಡೆದ್ಬಿಟ್ಟು ಮರಿ ಹಾಕಿದೆ. ಲೈಕ್ 1-2 ದಿನ ಆಗಿರ್ಬೋದು ಅಷ್ಟೇ. ಅದು ಕೆಳಗಿದ್ಬಿಟ್ಟಿತ್ತು. ಸೊ ಅದನ್ನು ಒಂದು ಬುಟ್ಟಿ ಎಲ್ಲ ತೊಗೊಂಡು ಬಂದು ಅದನ್ನು ರೆಸ್ಕ್ಯೂ ಮಾಡೋ ಕೆಲಸ ಬೇರೆ ನಾವುಗಳು ಮಾಡಿದ್ವಿ. ಆ ಕಡೆ 3 ಮರಿಗಳು ಅಲ್ಲಿ ಇಟ್ಬಿಟ್ಟಿತ್ತು. ಗಿಡ ಎಲ್ಲ ಕ್ಲೀನ್ ಮಾಡಿಸಿ ತೋಟ ಫುಲ್ ಕ್ಲೀನ್ ಮಾಡಿಸ್ತಾ ಇದ್ವಿ. ಸೊ ಹಾಗಾಗಿ ಇದನ್ನು ಕ್ಲೀನಾಗಿ ಒಂದು ಬುಟ್ಟಿಲಿ ಹಾಕಿ ಅದಕ್ಕೆ ಕಾಣಿಸೋ ಥರ ಇಡೋಣ ಅಂತ ಇದನ್ನು. ಸೊ
ಪುಟ್ಟದಾಗಿದೆ. ಅಕಸ್ಮಾತ್ ಇಲ್ಲಿ ಬೆಕ್ಕು ಓಡಾಡ್ತಿರುತ್ತೆ, ಸೊ ಬೆಕ್ಕು ಕಾಣಿಸ್ಬಿಟ್ರೆ ಅದು ಎತ್ಕೊಂಡು ಹೋಗ್ಬಿಡುತ್ತೆ ಅಂತ ಎಲ್ಲಿ ಕಟ್ಬೋದು ಅಂತ ಆ್ಯಕ್ಚುಲಿ ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಫುಲ್ ಆಲ್ಮೋಸ್ಟ್ ಕ್ಲೀನ್ ಆಗಿದೆ. ಸಖತ್ತು ಮಳೆ ಬಿಸಿಲು ಎಲ್ಲ ತುಂಬ ಇತ್ತು, ಸೊ ಹಾಗಾಗಿ ಎಲ್ಲ ಬೆಳೆದ್ಬಿಟ್ಟಿತ್ತು. ಈಗ ಒಂದು ಸ್ವಲ್ಪ ನೋಡೋ ಥರ ಆಗಿದೆ. ಬಟ್ ಮೇಂಟೈನ್ ಮಾಡೋಕ್ಕೆ ಫುಲ್ ಡೇ ಇಲ್ಲಿ ಇದ್ರಷ್ಟೇ ಮೇಂಟೈನ್ ಮಾಡೋಕ್ಕಾಗೋದು. ತಕ್ಷಣ ಬಂದು ಮಾಡ್ತೀವಿ ಅಂದರೆ ತುಂಬ ಕಷ್ಟ. ಆ್ಯಂಡ್ ಆ್ಯಕ್ಚುಲಿ ವೆಂಕಟೇಶ್ಗೆ ಅದರ ಒಂದು ಪ್ರಾಣಿ ಏನಾರು ಆಗಿಬಿಟ್ಟಿದೆ ಅಂತಂದರೆ ಅದನ್ನು ಫಸ್ಟು ರೆಸ್ಕ್ಯೂ ಮಾಡಬೇಕು. ಸೊ ಹಾಗಾಗಿ ಒಂದು ಬುಟ್ಟಿ ಎಲ್ಲ ನಾನು ಇದ್ದಿದ್ದು ಹಳೇದು ಒಂದು ಬುಟ್ಟಿ ಎಲ್ಲ ಹುಡುಕೊಂಡು ತೊಗೊಂಡು ಬಂದು ಅದಕ್ಕೆ ಎಲ್ಲ ಕಡೆ ಥರ ದಾರ ಹಾಕಿ ಅದನ್ನು ಜಾಜಿ ಗಿಡಕ್ಕೆ ಕಟ್ತಾಯಿದ್ವಿ. ಯಾಕೆಂದರೆ ಪಕ್ಷಿಗೆ ಅಲ್ಲಿ ಗೊತ್ತಿತ್ತು ಅಲ್ಲಿ ಮರಿ ಇತ್ತು ಅಂತ. ಹಾಗಾಗಿ ಅದು ಬಂತು ಆ್ಯಂಡ್ ಫುಲ್ ಖುಷಿಯಾಗೋಯ್ತು. ಅದಕ್ಕೆ ಗೊತ್ತಾಯ್ತಲ್ಲ ಫೀಡ್ ಮಾಡೋಕ್ಕೆಲ್ಲ ಬರುತ್ತೆ ಅಂತ. ಸೊ ಎಲ್ಲ ಊಟ ಎಲ್ಲ ಮುಗಿಸಿ ಒಂದು ಸ್ವಲ್ಪ ರೆಸ್ಟ್ ಆದಮೇಲೆ ಬ್ಲೌಸ್ ಪೀಸ್ ತೊಗೋಬೇಕಿತ್ತು ಅಂತ MG ರೋಡ್ ಸಂಗಮ್ ಮ್ಯಾಚಿಂಗ್ ಸೆಂಟ್ರಿಗೆ ಬಂದಿದೆ. ಒಕ್ಕಲಿಗರ ಸಂಘ ಕಾಂಪ್ಲೆಕ್ಸ್ನಲ್ಲಿ ಇರೋವಂಥ ಒಂದು ಅಂಗಡಿದು. ಆ್ಯಂಡ್ ಯೂಶಲಿ ತುಮಕೂರಿಗೆ ಬಂದರೆ ಇಲ್ಲೇ ತೊಗೊಳ್ಳೋ. ನಿಮಗೆ ಸಾಕಷ್ಟು ಸಲ ತೋರಿಸಿದ್ದೀನಿ ಇಲ್ಲಿ ಏನೇನು ಥರದ್ದು ಸಿಗುತ್ತೆ ಅಂತ. ಸೊ ಬಂದಿದ್ನಲ್ಲ, ಲೈಕ್ ಅವ್ರಿಗೂ ಗೊತ್ತು ನಾನು ವೀಡಿಯೋಗಳೆಲ್ಲ ಮಾಡ್ತಿರ್ತೀನಿ ಅಂತ. ಆಮೇಲೆ ತುಂಬ ಜನ ಇಲ್ಲಿ ಹೋಗಿದ್ದೀರಾ ಅಂತ ಅವ್ರು ಅಂತಾಯಿದ್ರು. ನಿಮ್ಮ ವೀಡಿಯೋ ನೋಡ್ಕೊಂಡು ಬಂದಿರೋರು ತುಂಬ ಜನ ಇದ್ದಾರೆ ಅಂತ. ಸೊ ಈ ಥರ ಹೋಗಿದಾಗ ನನಗೆ ಯಾರಾದರೂ ಹೇಳ್ತಾರೆ ಲೈಕ್ ನಾನು ಮಾಡಿದ್ದಕ್ಕೂ ಸಾರ್ಥಕ ಅಂತ ಆಗುತ್ತೆ. ಆಮೇಲೆ ಅಂಗಡಿಗಳಿಗೆ ನಾನು ನಿಮಗೆ ಸುಮ್ಮನೆ ಏನೂ ತೋರಿಸಿರಲ್ಲ, ಲೈಕ್ ಎಲ್ಲಿ ಅದು ವರ್ತ್ ಇದೆ ಆ ಪ್ರೈಸ್ಗೆ ಅನ್ನೋದನ್ನು ಮಾತ್ರ ಹೇಳಿರ್ತೀನಿ. ಈಗ ತುಂಬ ಜನ ಹೋಗಿದ್ದೀರಾ ಅಂದರೆ ಲೈಕ್ ನಿಮಗೆ ಆ ಅಂಗಡಿ ಅಡ್ಜಸ್ಟ್ ಆಗಿದೆ ಅಂತಲೇ ಅರ್ಥ. ಸೊ ಈ ಒಂದು KSIC ಸೀರೆಗೆ ಆ್ಯಕ್ಚುಲಿ ಬ್ಲೌಸ್ ತೊಗೋಬೇಕಿತ್ತು. ಬ್ಲ್ಯಾಕ್ ವಿತ್ ಗ್ರೀನ್ ಕಾಂಬಿನೇಷನ್ ಸ್ಯಾರಿ. ಆ್ಯಕ್ಚುಲಿ ನನಗೆ ಕೆಲವು ಆಪ್ಷನ್ಸ್ ಎಲ್ಲ ಕೊಟ್ಟರು. ಬಟ್ ಈ ನಡುವೆ ನನಗೆ ಬನಾರಸಿ ಬ್ಲೌಸ್ ಅಷ್ಟೊಂದು ಯಾಕೋ ಇಂಟ್ರೆಸ್ಟ್ ಬರ್ತಿಲ್ಲ ಹಾಕ್ಕೊಳ್ಳೋಕ್ಕೆ. ಯಾಕೆಂದರೆ ತುಂಬ ಜನ ಅದನ್ನೇ ಹಾಕ್ಕೋತಿರ್ತಾರೆ. ಆಮೇಲೆ ಅದು ಔಟ್ ಆಫ್ ಫ್ಯಾಷನ್ ಅನ್ನೋ ಥರ ಅನಿಸ್ತಿತ್ತು. ಆಮೇಲೆ ವರ್ಕ್ ಇರೋ ಥರದ್ದು ಯಾಕೋ ಬೇಡ ಅಂತ ಅನ್ನಿಸ್ತು. ಆಮೇಲೆ ಕ್ರೀಮ್ ಇದಕ್ಕೆ ಹಾಕ್ಕೊಂಡ್ರೆ ಚೆನ್ನಾಗಿ ಕಾಣಿಸಲ್ಲ, ಯಾಕಂದರೆ ಕಾಂಟ್ರಾಸ್ಟ್ ಇರೋದ್ರಿಂದ. ಸೊ ಹಾಗಾಗಿ ಒಂದು ಪ್ಲೇನ್ ತೊಗೊಳ್ಳೋಣ ಅಂತ ಅಂದ್ಕೊಂಡೆ. ಸಿಲ್ಕ್ ಕಾಟನ್ನೋ ಅಥವಾ ಸಿಲ್ಕೋ ಯಾವ್ದಾದ್ರು ಒಂದು ತೊಗೊಳ್ಳೋಣ ಅಂತ ಅಂದ್ಕೊಂಡು ನೋಡ್ತಾ ಇದ್ದೆ. ಇಷ್ಟರ ಮಧ್ಯೆ ಅವ್ರ ಹತ್ರ ಏನೇನು ಕಲೆಕ್ಷನ್ಸ್ಗಳಿದೆ ಅನ್ನೋದನ್ನು ನಿಮಗೂ ತೋರಿಸ್ತಾ ಇದ್ದೀನಿ. ಲೈಕ್ ತುಂಬ ಚೆನ್ನಾಗಿರೋ ಕಲೆಕ್ಷನ್ಸ್ನ ಅವ್ರುಗಳು ಇಟ್ಟಿದ್ದಾರೆ. ಆಮೇಲೆ ಈ ನಡುವೆ ನಿಮಗೆ ಸಿಲ್ಕ್ ಕಾಟನ್ ಮೇಲೆ ಅವರೇ ವರ್ಕ್ ಮಾಡಿರ್ತಾರಲ್ಲ, ಆ ಥರದ್ದು ಸಖತ್ತು ಟ್ರೆಂಡಿಯಾಗೂ ಇರುತ್ತೆ. ಸೊ ನೀವುಗಳು ಬೇಕಿದ್ದರೆ ತುಮಕೂರಲ್ಲೇ ಇದ್ದು ನೀವುಗಳು ನೋಡ್ತೀರಾ ಅಂದರೆ ಡೆಫಿನೆಟ್ಲಿ ಇವ್ರ ಅಂಗಡಿಗೆ ಹೋಗಿ ವಿಸಿಟ್ ಮಾಡಿ ನೋಡ್ಕೊಂಡು ಬರ್ಬೋದು. ಆಮೇಲೆ ಏನೋ ಅಂದರೆ ನಂಗೆ ಮೇಯ್ನಾಗಿ ಇಲ್ಲಿ ಯಾಕೆ ಇಷ್ಟ ಆಗುತ್ತೆ, ಅವ್ರು ಕ್ಲೀನಾಗಿ ಆಪ್ಷನ್ಸ್ ಕೊಡ್ತಾರೆ ಯಾವ್ಯಾವ ಥರದ್ದು ಚೆನ್ನಾಗಿರುತ್ತೆ. ಆಮೇಲೆ ಲೆಹೆಂಗಾಗಾದರೆ ಯಾವ ಥರದ್ದು ಬೇಕು ಅಂತೆಲ್ಲ. ಆ್ಯಂಡ್ ಇದ್ರ ಮಧ್ಯೆ ನಂಗೆ ಇಷ್ಟ ಆಗಿದೆ ಈ ಥರ ರೆಡಿಮೇಡ್ ಬ್ಲೌಸ್ಗಳು ಇಷ್ಟ ಆಯಿತು. ಆಮೇಲೆ ನಾನು ರೀಸೆಂಟಾಗೆ ಒಂದು ಕ್ರೀಮ್ ಕಲರ್ ಬ್ಲೌಸ್ನ ತೋರಿಸಿದ್ನಲ್ಲ, ಈ ಥರ ಬುಟ್ಟ ಇರೋದು ಅದೇ ಥರದ್ದು ಎಲ್ಲ ಕಲರ್ಸು ಬಂದುಬಿಟ್ಟಿತ್ತು. ಲೈಕ್ ಸಖತ್ ಇಷ್ಟ ಆಯಿತು. ಬಟ್ ಒಂದೇ ಥರದ್ದು ಆಗೋಗ್ಬಿಡುತ್ತೆ ಅಂತ ನಾನು ಇದನ್ನು ಏನೂ ಪರ್ಚೇಸ್ ಮಾಡೋಕ್ಕೆ ಹೋಗಲಿಲ್ಲ. ಕಲರ್ಸ್ಗಳು ತೋರಿಸ್ತಾ ಇದ್ದೀನಿ. ಇದೆಲ್ಲ ನಿಮಗೆ ಮೀಟರ್ 350 ರೂಪಾಯಿ. ಬಟ್ ಕಲರ್ಸ್ ಮಾತ್ರ ಸಖತ್ತಾಗಿದೆ. ಯಾರಿಗಾರ ಬೇಕು ಅಂದರೆ ನೀವುಗಳು ಹೋಗಿ ವಿಸಿಟ್ ಮಾಡಿ ನಿಮ್ಮ ಸೀರೆಗೆ ಮ್ಯಾಚಿಂಗ್ ಬ್ಲೌಸ್ ತೊಗೋಬೋದು. ತುಮಕೂರಲ್ಲಿ ನಿಮ್ಗಳಿಗೂ ಏನೇನು ತೊಗೊಂಡು ಬಂದಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ. ಒಂದು ದೊಡ್ಡದು ಬಾಣಲೆ ತೊಗೊಂಡು ಬಂದೆ. ಆ್ಯಂಡ್ ಅಲ್ಲೇ ತೋರಿಸಿದೆ ಅಲ್ವಾ ಯಾವ್ದು ತೊಗೊಂಡು ಬಂದೆ ಅಂತ. 400 ರೂಪಾಯಿ ಕೊಟ್ಟುಬಿಟ್ಟು ಸ್ವಲ್ಪ ದೊಡ್ಡದು ಬೇಕಿತ್ತು. ಚಿಕ್ಕದು ಇಟ್ಕೊಂಡಿದ್ದೆ, ಸಾಕಷ್ಟು ದೊಡ್ಡದು ತೊಗೊಂಬಂದೆ. ಬೈ ಚಾನ್ಸ್ ಬೇಕು ಅಂದರೆ ನಾನು ಕಾಮೆಂಟ್ ಮಾಡಿ ಹೇಳಿ ಅದನ್ನು ತೋರಿಸಿ ಅಂತ ನಾನು ನೆಕ್ಸ್ಟ್ ವೀಡಿಯೋಲಿ ಡೆಫಿನೆಟ್ಲಿ ನಿಮ್ಗಳಿಗೆ ಅದನ್ನು ತೋರಿಸ್ತೇನೆ. ಹಾಗೆ ಆ್ಯಕ್ಚುಲಿ ಈ ಸೀರೆನ ನಿಮಗೆ ತುಂಬ ಡೀಟೇಲಾಗಿ ಒಂದು ವಿಡಿಯೋ ಮಾಡಿ ತೋರಿಸಿದೆ. ಏಕೆಂದರೆ ಕಲರ್ ಹಾಕ್ಸಿರೋಂಥ ಸೀರೆ ಫುಲ್ ಕೆಳಗಡೆ ಲೈಕ್ ಕರೆ ಆಗೋಗ್ಬಿಟ್ಟಿದ್ದರಿಂದ ಬೈ ಚಾನ್ಸ್ ಆ ವಿಡಿಯೋ ನೋಡಿಲ್ಲ ಅಂದರೆ ಆ ವಿಡಿಯೋನ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕ್ ಹಾಕಿರ್ತೀನಿ, ಚೆಕ್ ಮಾಡ್ಕೊಳ್ಳಿ ಒಂದ್ಸಲ. ಸೊ ಆ್ಯಕ್ಚುಲಿ ಬ್ಲ್ಯಾಕ್ ಹಾಕ್ಸಿದೆ. ಇದಕ್ಕೆ ಬ್ಲೌಸೇ ತೊಗೊಂಡಿರಲಿಲ್ಲ. ಸೊ ಬ್ಲೌಸ್ ತೊಗೊಳ್ಳೋಣ ಅಂತ ಅಂದ್ಕೊಂಡೆ. ಆ್ಯಂಡ್ ಯೂಶಲಿ ನಿಮ್ಗಳಿಗೆ ಹೇಳಿರ್ತೀನಿ ನಾನು ತುಮಕೂರಿಗೆ ಹೋದಾಗ ಬ್ಲೌಸ್ ತೊಗೊಂಡು ಬರ್ತೀನಿ ಅಂತ. ಇದು ಕಾಂಟ್ರಾಸ್ಟ್ನಲ್ಲಿ ಇರೋದು ಬ್ಲ್ಯಾಕ್ ವಿತ್ ಗ್ರೀನ್. ಜಸ್ಟ್ ಮೇಲೆ ತೋರಿಸ್ತೀನಿ ಅಷ್ಟೇ. ಯಾಕಂದರೆ ಫಸ್ಟ್ ಟೈಮ್ ಏನೋ ವಿಡಿಯೋ ನೋಡ್ತಾ ಇದ್ರೆ ಲೈಕ್ ನಾವು ಅದನ್ನು ತೋರಿಸ್ತಿಲ್ಲ ನೀವು ಕ್ಲೀನಾಗಿ ಅಂತ ಹೇಳ್ತೀರಾ ಅಂತ ತೋರಿಸ್ತಾ ಇದ್ದೀನಿ. ಬ್ಲ್ಯಾಕ್ ವಿತ್ ಗ್ರೀನ್ ಕಾಂಬಿನೇಷನ್. ಆ್ಯಕ್ಚುಲಿ ಇದಕ್ಕೆ KSICದು ಮಾರ್ಕ್ ಇದೆ, ಕಾಣಿಸ್ತಿದೆಯಾ ಇಲ್ಲಿ? ಲೈಕ್ KSIC ಅಂತ ಹಾಕಿದ್ದಾರೆ. ಬ್ಲ್ಯಾಕ್ ಮೇಲಿದೆ. ಸೊ ಹಾಗಾಗಿ ಸ್ವಲ್ಪ ಲೈಟಾಗಿ ಕಾಣಿಸುತ್ತೆ ಅನಿಸುತ್ತೆ. ಆ್ಯಂಡ್ ಇದು ಆ್ಯಕ್ಚುಲಿ ಇದು ಲ್ಯಾವೆಂಡರ್ಗೆ ಗ್ರೀನ್ ಬಾರ್ಡರ್ ಇತ್ತು. ಲ್ಯಾವೆಂಡರ್ ಕೆಳಗಡೆ ಮೇಲೆ ಫುಲ್ಲು ಒಂದು ಲೈನ್ ಕರೆ ಇತ್ತು. ಲೈಕ್ ನಾವು ಮಾಡಿದಂಥ ಕರೆ ಅಲ್ಲ, ಅದು ಆಗೋಗಿತ್ತು. ಆ್ಯಂಡ್ ನಾನು ತುಂಬ ಸಲ ಕೇಳಿದಾಗ ಅವರು ನಮಗೂ ಹೇಳೋದು ಗೊತ್ತಾಗಲ್ಲ ಯಾಕೆ ಆ ಥರ ಆಗುತ್ತೆ ಅಂತ ಅಂದರು. ಸೊ ಹಾಗಾಗಿ ಕಲರ್ ಹಾಕ್ಸಿದಾಗ ಮಧ್ಯ ಬಾಡಿಗೆ ಮಾತ್ರ ಕಲರ್ ಹಾಕ್ಸಿರೋದು, ಮೇಲೆ ಬಾರ್ಡರ್ನ ಹಾಗೆ ರಿಟೈನ್ ಮಾಡಿದೆ. ಗ್ರೀನ್ ಕಲರ್ ಹಾಗೆ ಇತ್ತು. ಆ್ಯಂಡ್ ಕೆಳಗಡೆ ದೊಡ್ಡದು ಮಾವಿನಕಾಯಿ ಬಾರ್ಡರ್. ಇದನ್ನು ನಿಮ್ಗಳಿಗೂ ಡೆಫಿನೆಟ್ಲಿ ಸ್ಟೈಲ್ ಮಾಡಿ ತೋರಿಸ್ತೇನೆ. ಈ ಥರ ಬರುತ್ತೆ ನೋಡಿ, ಬ್ಲ್ಯಾಕ್ ವಿತ್ ಗ್ರೀನ್ ಕಾಂಬಿನೇಷನ್. ಹಾಗೆ ಕೆಳಗಡೆ ಬಾರ್ಡರ್ ನೀವು ಅಬ್ಸರ್ವ್ ಮಾಡಿದ್ರೆ ಸ್ವಲ್ಪ ದೊಡ್ಡದು ಮಾವಿನಕಾಯಿ. ಆ್ಯಂಡ್ ಈ ನಡುವೆ ಮಾವಿನಕಾಯಿ ಬಾರ್ಡರ್ಗಳು ಕಾಂಟ್ರಾಸ್ಟ್ಗಳು ಸಿಗೋದೆ ತುಂಬ ಕಷ್ಟ ಆಗೋಗಿದೆ. ಸೊ ಈ ಥರ ಇದೆ. ಲೈಕ್ ಹಾಕೊಂಡು ತೋರಿಸ್ತೀನಿ ನೋಡಿ, ಈ ಥರ ಇದೆ. ಸೊ ಡೆಫಿನೆಟ್ಲಿ ನಿಮಗೆ ನೆಕ್ಸ್ಟ್ ಬರೋ ವೀಡಿಯೋಗಳಲ್ಲಿ ಯಾವತ್ತಾರು
ಈ ಒಂದು ಬ್ಲ್ಯಾಕ್ ವಿತ್ ಗ್ರೀನ್ ಸೀರೆನ ವೇರ್ ಮಾಡಿ ಹೇಗೆ ಸ್ಟೈಲ್ ಮಾಡ್ಬೋದು ಅನ್ನೋದನ್ನ ತೋರಿಸ್ತೀನಿ. ಸೊ ಸೀರೆ ಈ ತರ ಇದೆ, ಹೇಗಿದೆ ಅಂತಲೂ ನನಗೆ ಹೇಳೋದನ್ನ ಮಿಸ್ ಮಾಡಿಬಿಡಿ. ಸೊ ಇದಕ್ಕೆ ಎಲ್ಲದಕ್ಕೂ ಸೀರೆಗಳು ಈ ಸೀರೆಗಳಿಗೆ ಬ್ಲೌಸ್ಗಳು ಬೇಕಿತ್ತು ಆ್ಯಂಡ್ ಕೆಲವು ಕಾಮನ್ ಆಗಿ ಯೂಸ್ ಮಾಡುವಂಥ ಬ್ಲೌಸ್ಗಳು ಬೇಕಿತ್ತು. ಸೊ ತೊಗೊಂಡು ಬಂದಿದ್ದೀನಿ, ನಿಮ್ಗಳಿಗೂ ತೋರಿಸ್ತೇನೆ. ನಿಮ್ಗಳಿಗೆ ಹೇಳಿರ್ತೀನಿ ನಾನು ಸುಮಾರು ತೊಗೊಳ್ಳೋದು ತುಮಕೂರು ಹೋದಾಗ ಪರ್ಚೇಸ್ ಮಾಡಿ ತೊಗೊಂಡು ಬರ್ತೀನಿ ಅಂತ. ಆ್ಯಂಡ್ ಅಡ್ರೆಸ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ. ತುಮಕೂರಲ್ಲಿರೋರಿಗೆ ಆರಾಮಾಗಿ ಗೊತ್ತಿರುತ್ತೆ. ಬೈ ಚಾನ್ಸ್ ನೀವುಗಳು ಹೋಗ್ತೀರಾ ಅಂದರೆ ಡೆಫಿನೆಟ್ಲಿ ಹೋಗಿ ಪರ್ಚೇಸ್ ಮಾಡಿಕೊಂಡು ಬರ್ಬೋದು. ಫಸ್ಟು ನಿಮಗೆ ಹೇಳ್ದಂಗೆ ಈ ಒಂದು ಗ್ರೀನ್ ಸ್ಯಾರಿಗೆ ಗ್ರೀನ್ ತೊಗೊಂಡು ಬಂದಿದ್ದೀನಿ. ಸಿಲ್ಕ್ ಕಾಟನ್ ಬ್ಲೌಸ್ ಪೀಸ್ ಆ್ಯಕ್ಚುಲಿ ಇದು. ಆ್ಯಂಡ್ ಈ ನಡುವೆ ಯಾಕೋ ಈ ಸೀರೆಗೆ ವರ್ಕ್ ಮಾಡೋದು ಬೇಡ ಅಂತ ಅನ್ನಿಸ್ತು ಅಂತ ಪ್ಲೇನ್ ಮ್ಯಾಚ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇನ್ನು ಹೊಲಿಯೋಕ್ಕಿಂತ ಮುಂಚೆ ಸಾಕಷ್ಟು ಟೈಮ್ ಇರುತ್ತೆ. ಏನು ಅನ್ಸುತ್ತೆ ನಿಮ್ಗಳಿಗೆ ಅಂತ ನನಗೆ ಕಾಮೆಂಟ್ ಮಾಡಿ. ಇದಕ್ಕೆ ಏನಾದ್ರು ವರ್ಕ್ ಮಾಡಿಸಿ ಹೊಲಿಸ್ಬೇಕಾ ಅಥವಾ ಪ್ಲೇನ್ ಹೊಲಿಸ್ಕೊಳ್ಳ ಅಂತ ನನಗೆ ಹೇಳೋದನ್ನ ಮಿಸ್ ಮಾಡಬೇಡಿ. ಇದೊಂದು ತೊಗೊಂಡು ಬಂದೆ ಆ್ಯಂಡ್ ಎಲ್ಲ 1 ಮೀಟರ್ ತೊಗೊಂಡು ಬಂದಿರೋದು. ಪರ್ಫೆಕ್ಟಾಗಿ ಮ್ಯಾಚ್ ಸಿಕ್ತು. ಇದು ಸಿಲ್ಕ್ ಕಾಟನ್ ಬ್ಲೌಸ್ ಇದು. ಸೊ ಅರೌಂಡ್ 250-300 ರುಪೀಸ್ ಅನ್ಸುತ್ತೆ ಪರ್ ಮೀಟರ್. ಅದಾದಮೇಲೆ ಇದು ಸ್ವಲ್ಪ ಬ್ಲ್ಯಾಕಲ್ಲಿ ನನಗೆ ಚೆನ್ನಾಗಿರೋದು ಬೇಕಿತ್ತು, ಪ್ಲೇನ್ ಲೈಕ್ ಕ್ವೀನಿ ಬೇಡ ಅಂತ ಅನ್ನಿಸ್ತು ಅಂತ. ಇದು ಮೈಸೂರು ಸಿಲ್ಕ್ ಮೆಟೀರಿಯಲ್ ಅಂತೆ, ಲೈಕ್ ಸಿಲ್ಕಿ ಮೆಟೀರಿಯಲ್. ನೀವು ಇದಕ್ಕೆ ಕಂಪೇರ್ ಮಾಡ್ಬೋದು. ಇದು ತುಂಬ ಶೈನಿಂಗ್ ಇದೆ, ಸೆಮಿ ಅಂದರೆ ಲೈಕ್ ಸಿಲ್ಕ್ ಕಾಟನ್ ಆದರೂ ಇದು ಸಿಲ್ಕ್ ಬಟ್ಟೆ ಅಂತೆ. ಸಾಫ್ಟಾಗೇ ಇದೆ, ಕ್ವೀನಿ ಥರನೂ ಇಲ್ಲ, ಪಾಲಿಸ್ಟರ್ ಥರನೂ ಇಲ್ಲ. ಇದು ಸ್ವಲ್ಪ ಕಾಸ್ಟ್ಲಿ, ಲೈಕ್ 300-350 ಇರಬೇಕು 1 ಮೀಟರ್ಗೆ. ಸೊ ಪ್ಲೇನ್ ಬ್ಲ್ಯಾಕ್ನಲ್ಲಿ ತೊಗೊಂಡು ಬಂದಿದ್ದೇನೆ. ಇದು ಏನು ಡಿಸೈನ್ ಮಾಡಿಸೋ ಪ್ಲ್ಯಾನ್ ಇಲ್ಲ, ಲೈಕ್ ವರ್ಕ್ ಕೂಡ ಮಾಡಿಸಲ್ಲ. ಸಿಂಪಲ್ಲಾಗಿ ಸ್ಲೀವ್ಲೆಸ್ ಅಥವಾ ಸ್ಲೀವ್ಸ್ ಹೊಲಿಸ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ, ತೊಗೊಂಡು ಬಂದಿದ್ದೀನಿ. ಆ್ಯಕ್ಚುಲಿ ಪ್ಲ್ಯಾನ್ ಇದಿಷ್ಟೇ. ಇನ್ನೊಂದೆರಡು ಬೇರೆ ಬೇರೆ ಬ್ಲೌಸ್ ಪೀಸ್ಗಳು ಕ್ವೀನಿದು ತೊಗೊಂಡಿತ್ತು, ಅದನ್ನು ಬಿಟ್ಟು ನನಗೆ ಆ್ಯಕ್ಚುಲಿ ನಿಮಗೆ ತೋರಿಸ್ದೆ ಅಲ್ವಾ ವಿಡಿಯೋನಲ್ಲಿ, ಈ ಬ್ಲೌಸ್ ಪೀಸ್ ತುಂಬ ಇಷ್ಟ ಆಯಿತು. ಕ್ರೀಮ್ ಮೇಲೆ ಅವರೇ ಡಿಸೈನ್ ಮಾಡಿದ್ದಾರೆ, ನಿಮಗೆ ಇಲ್ಲಿ ಕಾಣಿಸ್ತಾ ಇರ್ಬೋದು ಅಂತ ಅನ್ಕೋತೀನಿ. ಪಿಂಕ್ ಆಗಲಿ, ಗ್ರೀನ್, ಗೋಲ್ಡ್, ರೆಡ್ ಎಲ್ಲನೂ ಇದೆ ಕ್ರೀಮ್ ಬೇಸ್ ಮೇಲೆ. ಇದಕ್ಕೆ ಎಷ್ಟು ಕೊಟ್ಟೆ ಅಂದರೆ ಅರೌಂಡ್ 450-500 ಇರಬೇಕು 1 ಮೀಟರ್ಗೆ. ಸೊ ನನಗೆ ಕಾಸ್ಟ್ ಕೂಡ ಹೇಳಿದ್ದೇನೆ. ಬೇರೆ ಬೇರೆ ಡಿಸೈನ್ಸ್ ಇದೆ, ಸಾಕಷ್ಟು ಇದೆ, ತುಂಬ ಚೆನ್ನಾಗಿದೆ. ಆ್ಯಂಡ್ ಮೆಟೀರಿಯಲ್ ನೋಡಿ, ಸಿಲ್ಕ್ ಕಾಟನ್ ಇದು. ನಾವಿಷ್ಟು ವರ್ಕ್ ಮಾಡಿಸ್ತೀವಿ ಅಂದರೆ ಸಖತ್ ಕಾಸ್ಟ್ಲಿ ಆಗುತ್ತೆ ಅಂತ ಇದನ್ನು ತೊಗೊಂಡು ಬಂದೆ. ಇದಕ್ಕೆಲ್ಲ ಏನು ವರ್ಕ್ ಎಲ್ಲ ಮತ್ತೆ ಏನಿಲ್ಲ, ಸಿಂಪಲಾಗಿ ಹೊಲಿಸ್ಕೊತೀನಿ. ಹೊಲಿಸಿದಾದ್ಮೇಲೆ ಅದರ ಒಂದು ಸೀರೆಗೆ ಮ್ಯಾಚ್ ಮಾಡಿ ತೋರಿಸ್ತೀನಿ. ಆ್ಯಕ್ಚುಲಿ ನನ್ನ ಪಿಂಕ್ ಸೈಜಿಗೆ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡು ಇದನ್ನು ತೊಗೊಂಡು ಬಂದೆ. ಸೊ ಎಸ್, ಡೆಫಿನೆಟ್ಲಿ ನಿಮ್ಗಳಿಗೂ ಹೊಲಿಸ್ಕೊಂಡಿದ್ದಾದಮೇಲೆ ತೋರಿಸ್ತೀನಿ. ಸೊ ಎಷ್ಟು ನಮ್ಮ ಆ್ಯಕ್ಚುಲಿ ಸಿಂಪಲ್ ಬ್ಲಾಗ್ ಆಗಿತ್ತು. ತುಮಕೂರಿಗೆ ಹೋಗಿ ಬಂದಿದ್ದು ಚೆನ್ನಾಗಿತ್ತು, ಮಳೆಯಲ್ಲೇ ಹಾಗೆ ಹೋಗಿ ಕೆಲಸನೆಲ್ಲ ಮುಗಿಸ್ಕೊಂಡು ಅದ್ರ ಜೊತೆ ಶಾಪಿಂಗ್ ಮಾಡಿಕೊಂಡು ಬಂದೆ. ಇನ್ನು ಸಾಕಷ್ಟು ಬೇರೆ ಬೇರೆ ಏನಾರು ಎಕ್ಸ್ಪ್ಲೋರ್ ಮಾಡೋಣ ಅಂದ್ಕೊಂಡೆ MG ರೋಡ್ನಲ್ಲಿ, ಬಟ್ ನಂಗೆ ಟೈಮ್ ಆಗಲಿಲ್ಲ ಆ್ಯಂಡ್ ಮಳೆನೂ ಇತ್ತಲ್ಲ. ಸೊ ಹಾಗಾಗಿ ಸುಮ್ಮನೆ. ಇನ್ನೇನಾದರೂ ನಿಮಗೆ ತುಮಕೂರಲ್ಲಿ ತುಮಕೂರಲ್ಲಿ ಇರೋರಿಗೆ ಏನಾದರೂ ನನಗೆ ಈ ಥರ ತೋರಿಸಿ, ಬೇರೆ ಅಂಗಡಿಗಳೇನಾದ್ರು ತೋರಿಸಿ ಅಂತ ಇದ್ದರೆ ಡೆಫಿನೆಟ್ಲಿ ನಂಗೆ ಅದನ್ನು ಕಾಮೆಂಟ್ ಮಾಡಿ ಹೇಳಿದ್ರೆ ಮಿಸ್ ಮಾಡಿಬಿಡಿ. ನಾನು ಹೋಗ್ತಿರ್ತೀನಲ್ಲ ಅವಾಗ ನಿಮ್ಗಳಿಗೋಸ್ಕರ ಮಾಡಿ ತೋರಿಸ್ತೀನಿ. ಇಷ್ಟು ವಿಡಿಯೋ ಆಗಿತ್ತು. ಹೋಪ್ ನಿಮ್ಗಳಿಗೆ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ವಿಡಿಯೋ ಇಷ್ಟ ಆಗಿದೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋಲಿ ಮತ್ತೆ ನಿಮ್ಮೆಲ್ಲರನ್ನೂ ಮೀಟ್ ಮಾಡ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬೈ ಬಾಯ್.